ನಮಸ್ಕಾರ ಸ್ನೇಹಿತರೆ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಸೋರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಹೀಗೆ ಒಂದ್ಸಲ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇನ್ನು ಬೇಕಾಗುವ ಪದಾರ್ಥಗಳು, ಚಿಕ್ಕದಾಗಿರುವಂತಹ ಸೋರೆಕಾಯಿನ ತಗೊಂಡಿದ್ದೀನಿ ಸ್ನೇಹಿತರೆ, ತೊಳೆದು ಇಟ್ಕೊಂಡಿದ್ದೀನಿ. ನಾನು ಸೋರೆಕಾಯಿಗೆ ಸಿಪ್ಪೆಯನ್ನು ತೆಗಿತಾ ಇಲ್ಲ ಸ್ನೇಹಿತರೆ, ನೀವು ಬೇಕಾದರೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೋದು. ಸೋರೆಕಾಯಿಯನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಸೋರೆಕಾಯಿ ಎಳೆಯಾಗಿರೋದ್ರಿಂದ ನಾನು ಅದರಲ್ಲಿರುವಂತಹ ಬೀಜಗಳನ್ನು ತೆಗೆದಿಲ್ಲ ಸ್ನೇಹಿತರೆ. ಎಳೆಯಾಗಿದೆ ಬೀಜಗಳು, ಅದಕ್ಕಾಗಿ ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಬೀಜಗಳು ಬಲಿತಿದ್ರೆ ನಾವು ತೆಗಿಬೇಕಾಗುತ್ತೆ ಸ್ನೇಹಿತರೆ, ತೆಗೆದು ಕಟ್ ಮಾಡ್ಕೋಬೇಕು. ಇನ್ನು ಒಗ್ಗರಣೆಗೆ 4 ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸಾಸಿವೆ, ಜೀರಿಗೆ, ಕರಿಬೇವು ತಗೊಂಡಿದ್ದೀನಿ. ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. 1 ಕಪ್ನಷ್ಟು ಶೇಂಗಾದ ಬೀಜ, 2 ರಿಂದ 3 ಬೆಳ್ಳುಳ್ಳಿ ಸೀಳುಗಳು ತಗೊಂಡಿದ್ದೀನಿ ಸ್ನೇಹಿತರೆ. 1.5 ಚಮಚದಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಶೇಂಗಾದ ಬೀಜವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕು. ನಮ್ಮ ಕಡೆ ಹೀಗೆ ಮಾಡ್ತಾರೆ ಸ್ನೇಹಿತರೆ ಸೋರೆಕಾಯಿ ಪಲ್ಯವನ್ನು. ಅದಕ್ಕಾಗಿ ನಿಮಗೆ ತೋರಿಸೋಣಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕಡಲೆ ಬೀಜವನ್ನು ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ, ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನಾವು ತಗೊಂಡಿರುವಂತಹ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಅದರ ಜೊತೆಗೆ ಬೇಯಿಸ್ಕೊಂಡಿರುವಂತಹ ಶೇಂಗಾವನ್ನು ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ನಾನು ಒರಳು ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಪಕ್ಕಕ್ಕೆ. ಇವಾಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಜೀರಿಗೆ, ಕರಿಬೇವು, ಕಟ್ ಮಾಡಿರುವಂತಹ ಈರುಳ್ಳಿ, ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಸ್ನೇಹಿತರೆ. ಈರುಳ್ಳಿ ಮೆತ್ತಗೆ ಆಗೋ ತನಕ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಒಂದ್ಸಲ ಹೀಗೆ ಮಾಡಿ ಸ್ನೇಹಿತರೆ. ಸೋರೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಈರುಳ್ಳಿ ಮೆತ್ತಗೆ ಆಗಿದೆ ಸ್ನೇಹಿತರೆ. ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ಸೋರೆಕಾಯಿ ಚೂರುಗಳನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಕೆಲವರು ಸೋರೆಕಾಯನ್ನು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದರಲ್ಲಿ ಸೋರೆಕಾಯಿನ ಕುದಿಸಿ ಆ ನೀರು ಬಗ್ಗಿಸಿ ಮತ್ತೆ ಈ ಥರ ಒಗ್ಗರಣೆ ಹಾಕ್ಕೊತಾರೆ ಸ್ನೇಹಿತರೆ. ನಾನು ಆ ಥರ ಮಾಡ್ತಾಯಿಲ್ಲ, ನೇರವಾಗಿ ಒಗ್ಗರಣೆಯಲ್ಲಿ ನಾನು ಸೋರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ. ಸೋರೆಕಾಯಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ನೀವು ಸಪೋರ್ಟ್ ಕೊಡಿ ಸ್ನೇಹಿತರೆ. ಇವಾಗ ಸೋರೆಕಾಯಿ ಕುದಿಯೋಕ್ಕೆ ಮುಚ್ಚಳವನ್ನು ಮುಚ್ಚಿ ಸ್ನೇಹಿತರೆ, ಆ ಒಗ್ಗರಣೆಯಲ್ಲಿ ಬರುವಂತಹ ಆವಿಯಲ್ಲೇ ಸೋರೆಕಾಯಿನ ನಾವು ಕುದಿಸ್ಕೋಬೇಕು ಸ್ನೇಹಿತರೆ. ನೋಡಿ, ನೀರು ಬಿಟ್ಕೊತಾ ಇದೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೀಗೆ ನೀವು ಒಂದ್ಸಲ ಮಾಡಿ. ಸೋರೆಕಾಯಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ, ಸೋರೆಕಾಯಿ ಬೆಂದಿದೆ ಸ್ನೇಹಿತರೆ. ತುಂಬ ಈಸಿಯಾಗಿ ನಾವು ಮಾಡ್ಬೋದು ಈ ಪಲ್ಯವನ್ನು. ಇವಾಗ ನಾವು ಕುಟ್ಟಿ ಇಟ್ಕೊಂಡಿರುವಂತಹ ಶೇಂಗಾದ ಪುಡಿಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು. ನಮ್ಮ ಕಡೆ ಹೀಗೆ ಮಾಡ್ತಾರೆ ಸ್ನೇಹಿತರೆ ಸೋರೆಕಾಯಿ ಪಲ್ಯವನ್ನು. ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಸೋರೆಕಾಯಿ ಪಲ್ಯ. ಅದಕ್ಕಾಗಿ ನಿಮಗೂ ಸಹ ನಾನು ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ನಾವು ಮಾಡಿದಂತಹ ಸೋರೆಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋಸನ್ನು ನೋಡಿ ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.